ಬಗ್ಗೆನೂ ಕೂಡ ಇದೇ ಥರ ಫ್ಲೇಮಿಂಗ್ ಬರ್ತಿರೋದು ಒಂದಿಷ್ಟು ನೀವಂತಾನೆ ಅಲ್ಲ, ಈವನ್ ಸಮಂತ ಆಗಲಿ ಮತ್ತೆ ರೀಸೆಂಟಾಗಿ ಯಾರು ಕ್ರಿಕೆಟರ್ರು ಡಿವೋರ್ಸ್ ಆಗಿದೆ ಹಾರ್ದಿಕ್ ಪಾಂಡ್ಯ ಅವ್ರ ವಯಸ್ಸು. ಸೊ ಈಗ ನಿಮ್ಮ ವಿಷಯದಲ್ಲಾಗಲಿ ಕಂಟಿನ್ಯೂಸ್ಲಿ ಇದೆ ನಾವು ನೋಡ್ತಾ ಇದ್ದೀವಿ. ಆಸ್ ಎ ಹೆಣ್ಮಕ್ಳು ನಾವು ಕೂತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ, ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ. ಸೊ ಅಲ್ಲಿ ರಾಹುಲ್ ಬೇರೆ ಹುಡುಗಿ ಜೊತೆ ಇದ್ರೂ ಇಲ್ಲಿ ಧನಜ್ರಿನೇ ಬ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು, ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾ ಇದ್ದೀರಾ, ಫೇಸ್ ಮಾಡ್ತಿದ್ದೀರಾ ಅಂತ? ನನಗನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ. ಅಂದರೆ ಏನೇ ಆದರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ. ಫಸ್ಟ್ ಇವರೇ ಸರಿ ಇಲ್ಲ, ಇವ್ರಿಗೇನೋ ಇತ್ತು, ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ. ಅದು ಕಾಮನ್. ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಅದನ್ನು ಹೇಳ್ಕೊಳ್ಳೋದು ನೆಸೆಸಿಟಿನೂ ಇಲ್ಲ. ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ. ಇವ್ರದೇ ತಪ್ಪಿರುತ್ತೆ ಅಂತ ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ. ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದು ಹೇಗೆ ಅವ್ರಿಗೆ ಬರಬೇಕು, ಈ ಥರ ನಾವು ಮಾಡಬಾರ್ದು, ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು. ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಓವರ್ಕಮ್ ಏನು ಮಾಡಿದ್ರೆ ಹೇಗೆ ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ಅದು ನನಗೆ ಸಂಬಂಧದ, ನನ್ನ ಪ್ರಾಬ್ಲಮ್ ಅಲ್ಲ, ಅದು ಅವ್ರ ಪ್ರಾಬ್ಲಮ್ಮು. ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ? ಸೊ ಬೇರೆಯವ್ರು ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇದೆ. ನಾನು ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಪ್ಯಾಷನೇಟಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ. ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ. ಮಾಡ್ಕೊಳ್ಳಿ, ಅವ್ರು ಖುಷಿ ಬರುತ್ತಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗುತ್ತಾ, ದೇವ್ರು ನೋಡ್ಕೊಳ್ತಾನೆ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನು ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ. ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ನೀವು ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ. ಲೈವಾಗಿ ಬಂದು ಮಾತಾಡ್ಸೋದು, ಪ್ರೀತಿಯಿಂದ ಮಾತಾಡ್ಸೋದು ತುಂಬಾ ಇರ್ತಾರೆ. ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್. ಅವ್ರು ಕೆಲಸ ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು. ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಬರಲ್ಲ. ಕೆಲವೊಂದು ಕಡೆ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮಿಬ್ಬರ ಒಂದು ಗೌರವಕ್ಕೆ ನೀವು ಬೇರ್ಪಡೆ ಆಗಿದ್ರು ಕೂಡ ಒಂದಷ್ಟು ಗೋಲ್ ಪ್ರೈಸಸ್ ನಾನು ನೋಡಿದಾಗ ಏನು ಬಿಕಾಸ್ ಏನು ನಡೆದಿರುತ್ತೆ ಅಂತ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್. ನಮಗೆ ಸೀನ್ ಇದೆ ಸರ್. ಆ್ಯಸ್ ಎ ಸೆಡ್, ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ. ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿರಲ್ಲ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ. ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ವಿಡಿಯೋ ನೋಡೋರಾಗಿರಲಿ, ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ, ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ. ಬಟ್ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ, ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ, ಏನೇನೋ ಅನ್ನೋದು. ಐ ಹೋಪ್ ನೀವು ಮಾಡಬೇಡಿ, ಬಟ್ ಹಂಗೂ ಮಾಡಬೇಕು, ಟ್ರಾಲ್ ಮಾಡಬೇಕು ಅಂದರೆ ಮಾಡಿ. ನಿಮ್ಗೆ ಖುಷಿ ಸಿಗತ್ತಾ ಒಬ್ಬರು ಕೆಟ್ಟದ್ದು ಬಯಸೋದು, ಓಕೆ, ನೋ ಪ್ರಾಬ್ಲಮ್. ಬಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಬೇಜಾರಾಗತ್ತಾ ಅಂತ, ನನಗೆ ಇನ್ನೂ ಬೇಜಾರಾಗಲ್ಲ, ನನಗೆ ಇನ್ನೂ ಎಫೆಕ್ಟ್ ಆಗಲ್ಲ. ಬೇಕಿದ್ರೆ ಇನ್ನೂ ಬೈರಿ, ಇನ್ನೂ ಟ್ರಾಲ್ ಮಾಡಿ, ನೋಡ್ತೀನಿ ಅಷ್ಟೇ. ಓಕೆ, ಅದು ಆ ಕ್ವಶನ್ಸ್ ಬೇಡ, ನನಗೆ ಶೂಟ್ ಇದೆ.